ಮೂರು ತಲೆಮಾರು ಕಂಡ ಈ ಕಪ್ ಕರ್ನಾಟಕದ್ದೇ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ತುಪ್ಪದ ಕಪ್ ಅಥವಾ ಕಪ್ನಲ್ಲಿ ತುಪ್ಪ ಹಾಕುವಂತಹ ಒಂದು ವಿಶಿಷ್ಟ ವ್ಯವಸ್ಥೆ. ಸಾಧಾರಣವಾಗಿ ಎಲ್ಲ ಉಪಹಾರ ಮಂದಿರಗಳಲ್ಲಿ ಚಟ್ನಿ, ಸಾಂಬಾರ್ ಇತ್ಯಾದಿಗಳನ್ನ ಉಪಹಾರದ ಜೊತೆ ಕಪ್ನಲ್ಲಿ ಹಾಕಿ ಕೊಡುವಂತಹ ಒಂದು ವ್ಯವಸ್ಥೆ ಇದೆ. ಆದರೆ ಈ ತುಪ್ಪ ಹಾಕುವ ವ್ಯವಸ್ಥೆಯೇ ಕೆಲವೊಂದು ಹೋಟೆಲ್ಗಳಲ್ಲಿ ಇಲ್ಲ. ಒಮ್ಮೆ ತುಪ್ಪ ಹಾಕುವ ವ್ಯವಸ್ಥೆ ಇದ್ದರೂ ಸಹ ಅದನ್ನ ಚಮಚದಿಂದ ಹಾಕುವಂತಹ ವ್ಯವಸ್ಥೆ ಇರಬಹುದು. ಆದರೆ ಈ ಒಂದು ಉಪಹಾರ ಗೃಹದಲ್ಲಿ ತುಪ್ಪವನ್ನ ಕಪ್ಪಿನಲ್ಲಿ ಹಾಕಿ ಕೊಡ್ತಾರೆ. ಈ ಉಪಹಾರ ಮಂದಿರ ಬೆಂಗಳೂರಿನ ಜನಪ್ರಿಯ ಉಪಹಾರ ಮಂದಿರ. ಇದಕ್ಕೆ ಈಗಾಗಲೇ 100 ವರ್ಷಗಳು ಮುಗಿದಿದೆ. 100 ವರ್ಷ ಮುಗಿದರೂ ಸಹ ತುಪ್ಪವನ್ನ ಕಪ್ಪಿನಲ್ಲಿ ಹಾಕಿ ಕೊಡುವಂತಹ ವ್ಯವಸ್ಥೆಯನ್ನು ಉಳಿಸಿಕೊಂಡೇ ಬಂದಿದ್ದಾರೆ. ಈ ಉಪಹಾರ ಗೃಹ ಯಾವುದು, ಹಾಗೆ ಈ ಕಪ್ ಎಷ್ಟು ದೊಡ್ಡದಿದೆ ಮತ್ತು ಎಷ್ಟು ತುಪ್ಪ ಹಾಕ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ತುಪ್ಪದ ಕಪ್ಪಿನ ಬಗ್ಗೆ ಮಾಹಿತಿ ಪಡೆಯುವ ಮೊದಲು ತುಪ್ಪವನ್ನು ಕಪ್ನಲ್ಲಿ ಕೊಡುವ ಉಪಹಾರ ಮಂದಿರ ಬೆಳೆದು ಬಂದ ರೀತಿ ಹೀಗಿದೆ. 1924ರಲ್ಲಿ ಅಂದ್ರೆ ಅಷ್ಟಾಗಿ ಬೆಳೆದಿರದಿದ್ದಂತಹ ಬೆಂಗಳೂರಿನ ಮಾವಳ್ಳಿಯಲ್ಲಿ ಬ್ರಾಹ್ಮಿನ್ ಕಾಫಿ ಕ್ಲಬ್ ಹೆಸರಿನಲ್ಲಿ ಆರಂಭವಾಯಿತು. ಮೊದಲಿಗೆ ಕಾಫಿ ಮತ್ತು ಇಡ್ಲಿಗೆ ಪ್ರಸಿದ್ಧಿ ಪಡೆಯಿತು. ನಂತರ ಉಪಹಾರ ಮಂದಿರ ರುಚಿ, ಶುಚಿ, ಗುಣಮಟ್ಟಕ್ಕೆ ಹೆಸರಾಗಿ ಬೆಳೆಯುತ್ತಾ ಸಾಗಿತು. ಹಾಗೆಯೇ ತಿಂಡಿಯ ಜೊತೆ ತುಪ್ಪವನ್ನು ಹಾಕಿಕೊಡಲು 1951ರಲ್ಲಿ ಚಿಕ್ಕ ಕಪ್ ಬಳಕೆಗೆ ತಂದರು. ನಂತರ ಬ್ರಾಹ್ಮಿನ್ ಕಾಫಿ ಕ್ಲಬ್ ಮಾವಳ್ಳಿ ಟಿಫನ್ ರೂಮ್ಸ್ ಹೆಸರಿನಲ್ಲಿ 1960ರಲ್ಲಿ ಲಾಲ್ಬಾಗ್ ಬಳಿ ಸ್ಥಳಾಂತರವಾಯಿತು. ಅಂದಿನಿಂದ ಇಂದಿನವರೆಗೂ ಈ ಉಪಹಾರ ಮಂದಿರಕ್ಕೆ ಸಾಲುಗಟ್ಟಿ ನಿಲ್ಲುವವರ ಸಂಖ್ಯೆ ನಿಂತಿಲ್ಲ. ಬೆಳಿಗ್ಗೆ 6:30ರಿಂದ 11ರ ತನಕ, ನಂತರ ಮಧ್ಯಾಹ್ನ 12:30ರಿಂದ ರಾತ್ರಿ 9ರ ತನಕ ಇದು ತೆರೆದಿರುತ್ತದೆ. ಒಬ್ಬ ಅನುಭವಿ ಗ್ರಾಹಕರ ಮಾತುಗಳನ್ನ ಕೇಳೋಣ. ಈಗ ನನಗೆ 72 ವರ್ಷ. 1950ರಲ್ಲಿ ನಮ್ಮ ತಂದೆಯವರು ಕುಮಾರ ಪಾರ್ಕಲ್ಲಿ ಮನೆ ಕಟ್ಟಿಸಿದ್ರು. ಅವಾಗಿದ್ದರೂ ನಮ್ಮ ಆಟ ಪಾಠ ಶಾಲೆ ಎಲ್ಲಾನು ಬೆಂಗಳೂರೇ ಆಗೋಯ್ತು. ಉದ್ಯೋಗನೂ ನಮಗೆ ನಾನ್ ಟ್ರಾನ್ಸ್ಫರ್ಬಲ್ ಜಾಬ್ ಥರ ಫ್ಯಾಕ್ಟ್ರಿಗಳಲ್ಲಿ ಸಿಕ್ಕಿದ್ರಿಂದ ಬೆಂಗಳೂರಿನಲ್ಲೇ ಇದ್ಬಿಟ್ವಿ. ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಲಿಲ್ಲ. ಆ ಕಾಲದಿಂದನೂ ಚೆನ್ನಾಗಿತ್ತು ನಮಗೆ. ಇದರಲ್ಲಿ ಏನು ಅನ್ಸುತ್ತೆ ಅಂದರೆ ಈಗ ಎಷ್ಟೋ ಹೋಟ್ಲುಗಳು ಆಗಿದೆ. ಎಲ್ಲಾದರೂ ಬೆಂಗಳೂರಿನ ಯಾವುದೇ ಹೋಟ್ಲುಗಳಲ್ಲಾದರೂ ನಿಮಗೆ ತುಪ್ಪವನ್ನ ಕಪ್ನಲ್ಲಿ ಹಾಕಿ ಕೊಡುವಂತ ಪದ್ಧತಿ ಇದೆಯಾ? ಇಲ್ಲ, ನಾನು ನೋಡಿ MTR ಒಂದು ಬಿಟ್ಟು ಬೇರೆ ಎಲ್ಲೂ ನೋಡಿಲ್ಲ. ರವೆ ಇಡ್ಲಿಗೆ ನಮ್ಮ ಚಾಲುಕ್ಯ ಹೋಟ್ಲು ಸಾಮ್ರಾಟ್ ಏನಿತ್ತು ಅಲ್ಲಿ ಒಂದು ಸ್ವಲ್ಪ ಕೊಡ್ತಾ ಇದ್ರು. ಬಟ್ಲಲ್ಲಿ ಕೊಡೋ ಇದು ನಾನು MTR ಒಂದರಲ್ಲೇ ನೋಡಿರೋದು, ಬೇರೆ ಎಲ್ಲೂ ನೋಡಿಲ್ಲ. MTR ನಲ್ಲಿ ಯಾವ್ಯಾವ ತಿಂಡಿಗೆ ತುಪ್ಪದ ಕಪ್ಪನ್ನು ಕೊಡ್ತಾ ಇದ್ರು? ಎಲ್ಲದಕ್ಕೂ ಕೊಡೋರು. ದೋಸೆ ಕೊಡೋರು, ರವೆ ಇಡ್ಲಿ ಕೊಡೋರು. ಈ ಹೋಟ್ಲಲ್ಲಿ ಅಡಿಗೆ ಮನೆಯಿಂದ ಹೋಗೋತಾ ಅಂತ ಒಂದು ವ್ಯವಸ್ಥೆ ಮೊದಲಿಂದಾನು ಇದೆ. ಅವ್ರು ಏನಂದ್ರೆ ಶುಚಿತ್ವ, ನಾವು ಹೇಗೆ ಮಾಡಿದೀವಿ, ಹೇಗೆ ಹೈಜಿನಿಕ್ ಆಗಿದೆ, ಎಲ್ಲರೂ ಬಂದು ನೋಡ್ಲಿ ಅಂತಾನೆ ಅವರು ಆ ತರ ಒಂದು ವ್ಯವಸ್ಥೆ ಮಾಡಿದ್ರು ಅಂತ ಕಾಣ್ತದೆ. ವಿಶೇಷತೆಗಳೇನೆಂದ್ರೆ ಚಂದ್ರಹಾರ ತುಂಬಾ ಫೇಮಸ್. ಚಂದ್ರಹಾರ ಸ್ವೀಟ್ ಅಂತ ಹೇಳಿದ್ರೆ ಅದು ಅವರೇ ಒಂದು ಇನ್ವೆನ್ಷನ್ ಮಾಡಿದ್ದ, ಇದನ್ನು ಬೇರೆ ಯಾರು ಮಾಡಲಿಲ್ಲ. ಇವತ್ತೂ ಇದೆ ಅದು ಚಂದ್ರಹಾರ. ಯಾವತ್ತೋ ಒಂದೊಂದು ವಾರಕ್ಕೆ 2 ಸಲ ಏನೋ ಮಾಡ್ತಾರೆ ಅಂತ ಕಾಣ್ತದೆ. ಮತ್ತೆ ಫ್ರೂಟ್ ಮಿಕ್ಸರ್ ತುಂಬಾ ಚೆನ್ನಾಗಿರೋದು. ಅಲ್ಲಿ ತರ ಫ್ರೂಟ್ ಮಿಕ್ಸರ್ ನಾನು ನೋಡೇ ಇಲ್ಲ. ಈಗ MTRಗೆ ಹೋಗೋ ಜನಗಳು ಇದಾರ ಅಥವಾ ಕಡಿಮೆ ಆಗಿದಾರ? ಇಲ್ಲ, ಆಗಿಲ್ಲ. ಈಗ ಇನ್ನೂ ಜಾಸ್ತಿ ಆಗಿದೆ. ಜನಸಂಖ್ಯೆನೂ ಜಾಸ್ತಿ ಆಯ್ತು. ಜನಸಂಖ್ಯೆ ಆದಮೇಲೆ ಅದಕ್ಕೆ ತಕ್ಕನಾಗಿ ಹೋಗೋರು ಜಾಸ್ತಿ ಆಗಿದ್ದಾರೆ. ಇನ್ನೊಂದೇನಂದ್ರೆ ನಮ್ಮ ಹಳಬರು ಯಾರಿದ್ರು ಬೆಂಗಳೂರಿನಲ್ಲಿ, ಅವರು ಇವತ್ತೂ ಬೇರೆ ಎಕ್ಸ್ಟೆನ್ಷನ್ಗಳೇ ಮನೆ ಕಟ್ಕೊಂಡು ಹೋಗಿದ್ರು ಕೂಡ ಕಾಫಿ ಕುಡಿಯೋಕ್ಕಾದ್ರೆ ಅಲ್ಲಿ ಹೋಗ್ಬಿಡ್ತಾರೆ. ನಾವುಗಳೇ ಇವಾಗ ಬಸವನಗುಡಿ ಸೈಡ್ ಹೋದಾಗ, ಲಾಲ್ಬಾಗ್ ಹತ್ರ ಹೋದಾಗ ಅಲ್ಲಿ ತಿಂಡಿ ಕಾಫಿ ಕುಡಿದ ಬರೋದಿಲ್ಲ. ಹಿರಿಯ ಗ್ರಾಹಕರೊಬ್ಬರ ಅನುಭವವನ್ನ ಕೇಳಿರಲ್ಲ, ಹಾಗೆ ಇನ್ನೊಬ್ಬ ಗ್ರಾಹಕರು ಅವರ ಮನೆ ಮೂಲ ಹೋಟ್ಲಿನಿಂದ ಸುಮಾರು 21 ಕಿಲೋಮೀಟರ್ ದೂರದಲ್ಲಿದೆ. ಆದರೂ ಸಹ ಪ್ರತಿ ಶನಿವಾರ ತಪ್ಪದೆ ಆ ಹೋಟೆಲಿನ ರುಚಿಯನ್ನ ಸವಿಯಲಿಕ್ಕೆ 21 ಕಿಲೋಮೀಟರ್ ಕ್ರಮಿಸಿ ಹೋಗಿ ಬರ್ತಾ ಇದ್ದಾರೆ. ಅವರ ಒಂದು ಅನುಭವವನ್ನ ಕೇಳಿ ತಿಳಿಯೋಣ ಬನ್ನಿ. ಮೂಲ ಒಂದು ಬಸವನಗುಡಿ ವೆಸ್ಟ್ ಗೇಟ್ ಅಲ್ಲೇ ಇದ್ದಿದ್ದು. ಅವಾಗಲಿಂದನೂ ನಾನು MTRನ ಪ್ರತಿ ಸರಿ ನೋಡ್ತಲೇ ಬಂದಿದ್ದೀನಿ. ನಾನು ಸುಮಾರು 40-45 ವರ್ಷದಿಂದನೂ ಅಲ್ಲಿ ತಿಂಡಿ ಕಾಫಿ ಎಲ್ಲ ತಗೊಳ್ತಲೇ ಇದ್ದೀನಿ.
ಈಗ ಎಕ್ಸ್ಟೆನ್ಷನ್ ಚೇಂಜ್ ಮಾಡಿದ್ರು ರೆಗ್ಯುಲರಾಗಿ ವಿಸಿಟ್ ಮಾಡ್ತಾ ಇರ್ತೀನಿ. ಈಗ ನಾನು ಶಿವರಾಮ್ ಕಾರಂತ ಅನ್ನೋ ಲೇಔಟ್ನಲ್ಲಿ ಇದ್ದೀನಿ. ಇಲ್ಲಿಂದ ನಮ್ಮ MTRಗೆ ಸುಮಾರು 20-25 ಕಿಲೋಮೀಟ್ರ್ ಆಗುತ್ತೆ. ನಾನು ಸುಮಾರು ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ಬಿಟ್ಟರೆ 11 ಗಂಟೆಗೆ ಹೋಟ್ಲು ಕ್ಲೋಸ್ ಟೈಮಿಂಗ್ಸ್ ಅದು. ಆ ಟೈಮ್ಸ್ ಅಷ್ಟೊಳಗೆ ರೀಚ್ ಆಗಿ ಒಂದು ಫುಲ್ ಕಾಫಿ ಕುಡಿದ್ಮೇಲೆ ನಮ್ಮ ಸ್ನೇಹಿತರೆಲ್ಲ ಬಂದಿರ್ತಾರೆ. ಇವನ್ ಆನೇಕಲ್ಲು, ಸರ್ಜಾಪುರ ಎಲ್ಲ ಬಂದಿರ್ತಾರೆ, ಬೊಮ್ಮಸಂದ್ರದಿಂದನೂ ಬಂದಿರ್ತಾರೆ. ಅವರೆಲ್ಲ ಮಾತಾಡಿಕೊಂಡು 12 ಗಂಟೆವರೆಗೂ ಅಲ್ಲೇ ಕೂತಿರ್ತೀವಿ. ಆಮೇಲೆ ನಾವು ಮತ್ತೆ 3:30ಗೆ ಕಾಫಿ ಸ್ಟಾರ್ಟ್ ಆಗುತ್ತೆ. ಆ ಕಾಫಿಗೂ ಅಲ್ಲೇ ಕಾಯ್ಕೊಂಡಿದ್ದು 3:30ಗೆ ಒಂದು ಕಾಫಿ ಕುಡಿದು ಮನೆ ಕಡೆ ಬರೋ ಅಭ್ಯಾಸ ಇಟ್ಕೊಂಡಿದ್ದೀನಿ. ತುಪ್ಪದ ಕಪ್ಪಿನ ಬಗ್ಗೆ ನಿಮ್ಮ ಮಾಹಿತಿ ಕೊಡಿ. ತುಪ್ಪದ ಕಪ್ಪು ಮೊದಲಿಂದನೂ ಕೊಡ್ತಾ ಇದ್ದಾರೆ, ಈಗಲೂ ಕೊಡ್ತಾರೆ. ಅದು ಸಾಮಾನ್ಯವಾಗಿ ಬಿಸಿಬೇಳೆ ಭಾತು ಕೊಡ್ತಾರೆ, ರವೆ ಇಡ್ಲಿ ಕೊಡ್ತಾರೆ, ಆಮೇಲೆ ಮಸಾಲೆ ದೋಸೆಗೆ ಕೊಡ್ತಾರೆ. ಮತ್ತು ಅದರಲ್ಲಿ ವಿಶೇಷತೆ ಏನು ಅಂದರೆ ಅಲ್ಲಿ ನೀವು ಯಾವುದೇ ಡಿನಾಮಿನೇಷನ್ ನೋಟ್ ಕೊಟ್ರು ಅವ್ರು ಯಾವತ್ತೂ ಚಿಲ್ಲರೆ ಕೊಡಿ ಅಂತ ಕೇಳಿಲ್ಲ. ಪ್ರತಿಯೊಂದಕ್ಕೂ ಅವ್ರ ಹತ್ರನೇ ರಿಸರ್ವ್ ಬ್ಯಾಂಕಿಂದ ತಂದಿಟ್ಟಿರೋಂಥ ಮೂಟೆಗಟ್ಟಲೆ ಚಿಲ್ಲರೆ ಇರುತ್ತೆ. ಅದನ್ನು ಪ್ರತಿಯೊಬ್ಬ ಗ್ರಾಹಕರಿಗೂ ಕೊಡ್ತಾರೆ. ಅದೊಂದು ನಿಜವಾದ ವಿಶೇಷ. MTRಗೆ 100 ವರ್ಷ ಆಗಿದೆ, ಎಷ್ಟೋ ಹೊಸ ಹೋಟ್ಲುಗಳು ಬಂದಿದೆ, ಆದರೂ ಸಹ ಕ್ಯೂ ಪದ್ಧತಿ ಇದೆಯಾ? MTRಗೆ 100 ವರ್ಷ ಆಗಿದ್ರು ಮಾಡಿ ಮೇಲೆ ಒಂದು ವೇಟಿಂಗ್ ಹಾಲ್ ಅಂತ ಇರುತ್ತೆ. ವೇಟಿಂಗ್ ಹಾಲಲ್ಲಿ ಬಂದು ಫಸ್ಟ್ ಗ್ರಾಹಕರು ಅಲ್ಲಿ ಕುತ್ಕೊಂಡು ತಮ್ಮ ಹೆಸರು, ನಮ್ಗೆ ಎಷ್ಟು ಸೀಟ್ ಬೇಕು ಅನ್ನೋದು ಬರೆಸ್ಬೇಕು. ಒಳಗಡೆ ತಿಂಡಿ ತಿಂದು ಮುಗಿದಿರೋಂಥ ಜನಗಳು ಎಷ್ಟು ಜನ ಇದ್ದೋಗ್ತಾರೆ ಅನ್ನೋದು ನೋಡಿಕೊಂಡು ಆ ಲಿಸ್ಟ್ ಪ್ರಕಾರ ಸೀನಿಯಾರಿಟಿ ಪ್ರಕಾರ ಒಳಗಡೆ ಕಳಿಸ್ತಾನೆ. ಸುಮಾರು ಒಂದು 15-20 ನಿಮಿಷ ಅಂತೂ ಪ್ರತಿಯೊಬ್ಬರು ಕಾಯಲೇಬೇಕಾಗುತ್ತೆ. ಈ ಉಪಹಾರ ಮಂದಿರಕ್ಕೆ 100 ವರ್ಷ ತುಂಬಿದ್ದು ಒಂದು ವಿಶೇಷತೆ ಆದರೆ ತುಪ್ಪದ ಕಪ್ಪನ್ನ ಬಳಕೆಗೆ ತಂದು ಸರಿಸುಮಾರು 75 ವರ್ಷದ ಹತ್ತಿರ ಬಂದಿದೆ. ಅದರ ಜೊತೆಯಲ್ಲಿ ಇನ್ನೊಂದು ವಿಶೇಷತೆ ಇದೆ. ಅದೇನಪ್ಪಾ ಅಂದ್ರೆ ರವೆ ಇಡ್ಲಿಯನ್ನ ಪರಿಚಯಿಸಿದವರು ಈ ಉಪಹಾರ ಮಂದಿರದವರು. ರವಾ ಇಡ್ಲಿಯ ಅನ್ವೇಷಣೆ ಹೀಗಿದೆ. 2ನೇ ಮಹಾಯುದ್ಧ ಅಂದರೆ 1939ರಿಂದ 1945ರ ಸಮಯದಲ್ಲಿ ಅಕ್ಕಿ ಇಡ್ಲಿ ಮಾಡಲು ಅಕ್ಕಿಯ ಕೊರತೆ ಆದ ಕಾರಣ ಗೋಧಿ ರವೆಯ ರವಾ ಇಡ್ಲಿ ಹುಟ್ಟು ಹಾಕಿ MTR ರವಾ ಇಡ್ಲಿ ಜನಕರಾದರು. ಹಾಗಾಗಿ ರವಾ ಇಡ್ಲಿ ಕಂಡುಹಿಡಿದ ಶ್ರೇಯಸ್ಸು ಇಂದಿಗೂ MTRಗೆ ಸಲ್ಲುತ್ತದೆ. ಪ್ರಯೋಗಶೀಲ ವ್ಯಕ್ತಿತ್ವದ ಯಜ್ಞನಾರಾಯಣ ಮಯ್ಯ ಇವರು ಸ್ಥಾಪಿಸಿದ MTR ಜೊತೆ ಹಲವು ತಿಂಡಿಗಳು ಸೇರಿದ್ದರೂ ಅಂದಿನ ರವಾ ಇಡ್ಲಿ, ತುಪ್ಪದ ಕಪ್ ಇಂದಿಗೂ ಚಿರಪರಿಚಿತ. 100 ತುಂಬಿದಂತಹ ಈ ಉಪಹಾರ ಮಂದಿರ ಬೆಂಗಳೂರಿನಲ್ಲಿ ಮಾತ್ರ ಇತ್ತು. ಆದರೆ ಈಗ ಬೆಂಗಳೂರಿನಲ್ಲಿ ಎಲ್ಲೆಡೆ ಇದೆ. ಅದರ ಜೊತೆಯಲ್ಲಿ ವಿದೇಶದಲ್ಲಿ ಸಹ ಇದೆ. ಇದಲ್ಲದೆ 100 ತುಂಬಿದಂತಹ ಮೂಲ ಹೋಟೆಲ್ ಸರಿಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಶಾಖೆಯನ್ನು ಹೊಂದಿದೆ. ಆ ಶಾಖೆ ಹೇಗಿದೆ ಅಂತ ನೋಡೋಣ ಬನ್ನಿ. ಬೆಂಗಳೂರಿನ ಟ್ರಾಫಿಕ್ ಜಾಮ್ ಮುಗಿದ ನಂತರ ಬೆಂಗಳೂರು ಮಂಗಳೂರು ಹೆದ್ದಾರಿಯಲ್ಲಿ ಎಡಬಲ ನೋಡ್ತಾ ಪ್ರಕೃತಿ ಸೌಂದರ್ಯ ಸವಿಯುತ್ತಾ ಹೋಗ್ತಾ ಇದ್ರೆ MTR 1924 ಸಿಗುತ್ತದೆ. ಅದು ಚಳಿಗಾಲದಲ್ಲಿ ಹೋಗುವ ದಾರಿಯಲ್ಲಿ ಮಂಜು ಮುಸುಕಿದಾಗ ಮುಸುಕಿನ ಮರೆಯಲ್ಲಿ ಹೆದ್ದಾರಿ ಬದಿಯ ದೀಪಗಳನ್ನು ನೋಡುವುದೇ ಸೊಗಸು. ಹಾಗೆ ಮುಂದೆ ಸಾಗಿದರೆ ತಿರುಮಲಾಪುರ ಸಿಗುತ್ತದೆ. ಅಲ್ಲಿ 2023ರಲ್ಲಿ ತೆರೆಯಲಾದ 100 ವರ್ಷ ತುಂಬಿದ MTR 1924 ಡ್ರೈವ್ ಇನ್ ರೆಸ್ಟೋರೆಂಟ್ ಇದೆ. ಅಲ್ಲಿ ಚುಮು ಚಳಿಗೆ MTRನಲ್ಲಿ ಅಪ್ಪಟ ಕಾಫಿ ಸವಿದು ತಿಂಡಿ ಸಹ ತಿನ್ನಬಹುದು. ಹೆದ್ದಾರಿ ಪಕ್ಕದಲ್ಲಿ ಇರುವ MTR 1924ರಲ್ಲಿ ಹೊರಗೆ ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸ್ವಲ್ಪ ಎತ್ತರದಲ್ಲಿ ವಿಶಾಲವಾದ ರೆಸ್ಟೋರೆಂಟ್ ಇದೆ. ಮೊದಲಿಗೆ ಹೊರ ಆವರಣ, ಹಾಗೆಯೇ ಮುಂದೆ ಸಾಗಿದರೆ ಒಳ ಆವರಣ ಇದೆ. ಸ್ವಚ್ಛ ಕೈ ತೊಳೆಯುವ ಸ್ಥಳ, ಶುದ್ಧ ಶೌಚಾಲಯ, ಒಳ್ಳೆಯ ಹೊರಾಂಗಣದ ನೋಟ ಇಲ್ಲಿದೆ. ಹೋಟೆಲ್ನ ಒಳಾಂಗಣ ಮತ್ತು ಅಡಿಗೆ ಮನೆ ಸಹ ಶುಚಿಯಾಗಿದೆ. ಇಲ್ಲಿ ತಿಂಡಿಗೆ ಆರ್ಡರ್ ಮಾಡಿದರೆ ಇಡ್ಲಿ, ರವಾ ಇಡ್ಲಿ, ಬಿಸಿಬೇಳೆ ಬಾತ್, ಮಸಾಲೆ ದೋಸೆ ಇತ್ಯಾದಿಗಳಿಗೆ ತುಪ್ಪದ ಕಪ್ ಕಾಣುತ್ತದೆ. ಈ ಹೋಟೆಲ್ಗೆ ಬರುವ ಮುನ್ನ ಎಲೆಕ್ಟ್ರಿಕ್ ಕಾರ್ ಇದ್ದವರು
ಹೋಟೆಲ್ ಎದುರಿನ ಚಾರ್ಜಿಂಗ್ ಸ್ಟೇಷನ್ನಲ್ಲಿ ಚಾರ್ಜ್ ಮಾಡಲು ಇಟ್ಟು ಹೋಟೆಲ್ನಲ್ಲಿ ತಿಂಡಿ ಆರ್ಡರ್ ಮಾಡಿ ಅವರೂ ಚಾರ್ಜ್ ಆಗಬಹುದು. ಮೂಲ ಹೋಟೆಲ್ ಬೆಂಗಳೂರಿನಲ್ಲಿ ಇದ್ದರೂ ಸಹ ಅತ್ಯಾಧುನಿಕವಾದಂತಹ ಈ ಹೋಟೆಲ್ ಗಮನ ಸೆಳೆಯುವಂತೆ ಇದೆ. ಸ್ನೇಹಿತರೆ, 100 ವರ್ಷ ತುಂಬಿದ ಮತ್ತು ಹಲವು ವಿಶಿಷ್ಟತೆಗಳನ್ನು ಹೊಂದಿರುವಂತಹ ಈ ಉಪಹಾರ ಮಂದಿರಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಹಾಗೆ ಇತರರಿಗೂ ಶೇರ್ ಮಾಡಿ. ಅದರ ಜೊತೆಯಲ್ಲಿ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.